ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಲೇಟ್ ಆಯಿತು, ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ಮಾಡಿಸಿದ್ವಿ. ತುಂಬ ಥ್ಯಾಂಕ್ಸ್. ಶಿಕ್ಷಣವೆಂದರೆ ಕೇವಲ ಅಕ್ಷರ ಕಲಿಕೆ ಅಲ್ಲ, ಸಂಸ್ಕಾರ, ಸಂಸ್ಕೃತಿ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯಲ್ಲಿ ನಡೆದ ಉಚಿತ ಅಕ್ಷರಾಭ್ಯಾಸ ಮತ್ತು ಮಾತೃವಂದನಾ ಹಾಗೂ ದಸರಾ ಪೂಜಾ ವೈಭವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಕಮ್ಮಾರಿ ನಗರದಲ್ಲಿರುವ ಮೇಧಶ್ರೀ ಒಲಿಂಪಿಯಾಡ್ ಶಾಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಕಾಲಿಟ್ಟು ಹಲವಾರು ವರ್ಷಗಳಿಂದ ತನ್ನದೇ ಆದ ಛಾಪನ್ನು ಮೂಡಿಸುತ್ತಾ ಸುಸಜ್ಜಿತವಾದ ಕಟ್ಟಡ, ವ್ಯಾನ್ ಸೌಲಭ್ಯ, ನುರಿತ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸಂಸ್ಕೃತಿ, ಸಂಸ್ಕಾರ, ಭಗವದ್ಗೀತೆಯನ್ನು ಕಲಿಸಿಕೊಡುತ್ತಾ ಹಲವಾರು ಸೌಲಭ್ಯಗಳನ್ನು ಹೊಂದಿ ಮುನ್ನುಗ್ಗುತ್ತಿರುವ ಈ ಒಂದು ಶಾಲೆಯಲ್ಲಿ ಇಂದು ಉಚಿತ ಅಕ್ಷರಾಭ್ಯಾಸ ಹಾಗೂ ಮಾತೃವಂದನಾ ಕಾರ್ಯಕ್ರಮ, ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಪೋಷಕರು ತಮ್ಮ ಮಕ್ಕಳಿಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸುವ ಆಸೆಯನ್ನು ಹೊಂದಿರುತ್ತಾರೆ. ಆದರೆ ಅದು ಸಾಧ್ಯವಾಗಿರುವುದಿಲ್ಲ. ಆ ನಿಟ್ಟಿನಲ್ಲಿ ಶೃಂಗೇರಿಯಿಂದಲೇ ಅರ್ಚಕರನ್ನು ಕರೆಯಿಸಿ ಶಾಲೆಯಲ್ಲಿ ಉಚಿತ ಅಕ್ಷರಾಭ್ಯಾಸ ಹಾಗೂ ಮಾತೃವಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಆಯುಧ ಪೂಜೆಯನ್ನು ಮಾಡಿದ್ದೇವೆ ಎಂದು ಪ್ರೊಫೆಸರ್ ಅಶ್ವಥ್ ನಾರಾಯಣ್ ರವರು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪೋಷಕರು ಕೂಡ ಮಾತನಾಡಿ, ನಾವು ನಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡುವ ಆಸೆಯನ್ನು ಹೊಂದಿದ್ದೆವು, ಅದು ಸಾಧ್ಯವಾಗಿರಲಿಲ್ಲ. ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯಲ್ಲಿ ಈ ಒಂದು ಅವಕಾಶವನ್ನು ಒದಗಿಸಿದ್ದು ಶಾಲೆಯ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದಿದ್ದಾರೆ. ನಾನು ಹೊಸಕೋಟೆಯಲ್ಲಿರೋದು. ನನ್ನ ಹೆಸರು ಕಲಾಶ್ರೀ ಅಂತ. ಈ ಮೇಧಶ್ರೀ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಸೊ ನಾವು ಶೃಂಗೇರಿಗೆ ಹೋಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಇಲ್ಲೇ ಶೃಂಗೇರಿಯಿಂದನೇ ಅರ್ಚಕರನ್ನ ಕರೆಸಿ ಎಲ್ಲ ಇಲ್ಲಿ ಸ್ಕೂಲ್ನಲ್ಲಿ ತುಂಬ ಜನಕ್ಕೆ ಸಾಮೂಹಿಕವಾಗಿ ಮಾಡಿಸ್ತಿದ್ದಾರೆ. ಸೊ ಅದರ ಬೆನಿಫಿಟ್ನ ನಾವು ತೊಗೊಂಡಿದ್ದೀವಿ. ಎಲ್ಲರಿಗೂ ಫ್ರೀಯಾಗೆ ಮಾಡಿಸಿದ್ದಾರೆ. ಮೇಧಶ್ರೀ ಸ್ಕೂಲ್ಗೆ, ಅಶ್ವಥ್ ನಾರಾಯಣ್ ಸರ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ವಂದನೆಗಳು. ಪ್ರಿಯಾಂಕಾ ಅಂತ, ಕಮ್ಮಾರಿ ನಗರನೇ. ನಾವು ಇವತ್ತು ಅಕ್ಷರಾಭ್ಯಾಸ ಇಲ್ಲಿ ಫ್ರೀಯಾಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ದೂರ ಹೋಗಿ ಮಾಡಿಸೋದಕ್ಕಿಂತ ಇಲ್ಲೇ ಹತ್ರ ನಮ್ಮ ಊರಲ್ಲಿದೆ, ನಮ್ಮ ಮನೆ ಹತ್ರನೇ ಇದೆ ಅಂತ ಇಲ್ಲೇ ಬಂದು ಮಾಡಿಸಿದ್ದೀವಿ. ಮೇಧಶ್ರೀ ಸ್ಕೂಲ್ ಅವ್ರಿಗೆ ತುಂಬ ಧನ್ಯವಾದಗಳು. साक्षात् ब्रह्मा तस्मै श्री गुरवे नमः. शारदा शारदां भोजवदनावदां भजे सर्वदा सर्वदस्माकं सन्निधिं क्रियासी शारदा गुरुभ्यो नमः. कल्याणान्तराय कामिकार्थप्रदायिने श्रीमद्वेङ्कटनाथाय श्रीनिवासाय ते नमः. ಎಲ್ಲರೂ ಕೈಯಲ್ಲಿ ಹೋಗಿ ಪಡೆದಿದ್ದಾರೆ. ಶಾರದೇ ನಮಃ. सोमं पिबत भद्रः सोमं धनस्रोतो न च मात्सर्यं न लोको नाशुभामतिः. ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ನಮಸ್ತೆ ಆರಂಭ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾ ಕುಂತೆ ಬ್ರಹ್ಮಾಚತಶಮಾತು ಸರಸ್ವತಿ ಭಗವತಿ ನಿಶೇಷಜ ಮಂಗಲಂ ಕೌಸಲೇಂದ್ರಾಯ ಪ್ರತಿಷ್ಠಿತ ಇಂದು ವಾದಯುಕ್ತಾಯ ಶುಭವಾರ ಶುಭನಕ್ಷತ್ರ ಏನಪ್ಪ ಅರಿಶಿನ ಹಚ್ಚಿ ಎಲ್ಲರೂ ಮೊದಲು ಅರಿಶಿನ ಹಚ್ಚಬೇಕು. ಅದು ಮೊದಲು ಬಲಗಾಲಿಗೆ ಎರಡೂ ಪಾದಗಳಿಗೆ ಮೊದಲು ಅರಿಶಿನ, ಊದಿನ ಕಡ್ಡಿ ಹಚ್ಚಿ. ಹುಷಾರು, ಊದಿನ ಕಡ್ಡಿ ಬಟ್ಟೆಗಳಿಗೆ ತಾಗಿಸ್ಕೋಬೇಡಿ. ಹಂಗೆ ಊದಿನ ಕಡ್ಡಿ ಪೂಜೆ ಮಾಡ್ಬಿಟ್ಟು ಊದಿನ ಕಡ್ಡಿ ಕೊಟ್ಬಿಡಿ. ಈ ಕಡೆ ಕೊಟ್ಬಿಡಿ. ಇವತ್ತಿನ ದಿವಸ ಅಂದರೆ 29/9/2025 ಸೋಮವಾರದಂದು ನಮ್ಮ ಶಾಲೆಯ ವತಿಯಿಂದ ನಾವು ಅಕ್ಷರಾಭ್ಯಾಸ ಮತ್ತು ಮಾತೃವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.
ನಾನೀಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ನಮ್ಮ ಶಾಲೆಯಲ್ಲಿ ಕೇವಲ ಅಕ್ಷರಾಭ್ಯಾಸ ಅಷ್ಟೇ ಮಾಡಿಸೋದಿಲ್ಲ, ಅದ್ರ ಜೊತೆಗೆ ಈ ಹಿಂದೆ ನಮ್ಮ ಹಿರಿಯರು ಹೇಳ್ದಂಗೆ ನಾವೇನಾದರೂ ಮೊದಲು ಮನುಷ್ಯರಾಗಬೇಕು, ಆನಂತರ ಬೇರೆ ಏನಾದರೂ ಆಗೋದು ಅಂಥೇಳಿ ಆ ಮನುಷ್ಯರಿಗೆ ಅಗತ್ಯವಾಗಿ ಬೇಕಾದಂಥ ಸಂಸ್ಕಾರವನ್ನು ಹೇಳ್ಕೊಡೋದಕ್ಕೋಸ್ಕರ ನಾವು ಮಾತೃವಂದನೆಯನ್ನು ಮಾಡಿದ್ವಿ. ಇವತ್ತು ದಿವಸ ಹಮ್ಮಿಕೊಂಡಿದ್ವಿ. ಅಂದರೆ ತಾಯಿಯಾದವಳು 9 ತಿಂಗಳು ಹೊತ್ತು ಎತ್ತು ಅವರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾಳೆ. ಅವಳಿಗೆ ಜೀವಮಾನ ಪರ್ಯಂತ ಧನ್ಯವಾದ ಹೇಳೋದು, ಅವಳಿಗೆ ನಮಸ್ಕಾರ ಹೇಳೋದು ನಮ್ಮ ಆದ್ಯ ಕರ್ತವ್ಯ. ಅದರಿಂದಾಗಿ ನಾವು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಆಟೋಟಗಳು ಅಂದರೆ ಸ್ಪೋರ್ಟ್ಸು ಗೇಮ್ಸಲ್ಲಿ ಗೇಮ್ಸ್ಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದೇ ರೀತಿ ಭಗವದ್ಗೀತೆ, ಕರಾಟೆ. ಈ ವರ್ಷ ಕರಾಟೆಯಲ್ಲಿ ನಮ್ಮ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ ಹರ್ಷಿತ್ ಅನ್ನೋ ವಿದ್ಯಾರ್ಥಿ ರಾಜ್ಯ ಮಟ್ಟವನ್ನು ತಲುಪಿದ್ದಾರೆ. ಅಂದರೆ ರಾಜ್ಯ ಮಟ್ಟದಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲ ಅಂಚಿನಲ್ಲಿ, ಎಲ್ಲ ಮೂಲೆಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವ ಮೂಲಕ ನಾವು ವಿದ್ಯಾಭ್ಯಾಸವನ್ನು ನೀಡೋದರಲ್ಲಿ ತಲ್ಲೀನರಾಗಿದ್ದೀವಿ. ಓಕೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಮೇಧಶ್ರೀ ಒಲಿಂಪಿಯಾಡ್ ಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿ ನರ್ಸರಿಗೆ ಬಂದು ಪ್ರವೇಶವನ್ನು ಪಡ್ಕೊಂಡ್ರೆ ಅವ್ರಿಗೆ ಅಗತ್ಯ ಇರೋಂಥ ಎಲ್ಲ ವಿದ್ಯಾಭ್ಯಾಸವನ್ನು ನೀಡೋದಕ್ಕೆ ನಾವು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ಡಿಗ್ರಿವರೆಗೆ, ಪದವಿವರೆಗೆ ನಮ್ಮಲ್ಲಿ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆ. ಇದಕ್ಕೆ ಬೇಕಾದಂತಹ ವಾಹನ ಸೌಕರ್ಯ ನಮ್ಮಲ್ಲಿ ಈಗಾಗಲೇ ಸಾಕಾಗುವಷ್ಟು ವಾಹನಗಳಿದ್ದು, ಅಗತ್ಯ ಬಿದ್ದರೆ ಇನ್ನೂ ಹೊಸ ವಾಹನಗಳನ್ನು ನಾವು ಪಡ್ಕೊಳ್ತೀವಿ. ಅದನ್ನು ಸಹ ನಾವು ಪೂರೈಸ್ತಾ ಇದ್ದೀವಿ. ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಾದ್ರೆ ಅವನಿಗೆ ವ್ಯಾಯಾಮ ಮುಖ್ಯ. ಅದರಿಂದಾಗಿ ನಮ್ಮಲ್ಲಿ ಕೇವಲ ಆಟೋಟಗಳಿಗೋಸ್ಕರನೇ ಅರ್ಧ ಎಕರೆಯಷ್ಟು ಕ್ರೀಡಾ ಮೈದಾನವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕ್ರಿಕೆಟ್ ತರಬೇತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದರಿಂದ ಒಬ್ಬ ವ್ಯಕ್ತಿ, ಅಂದರೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಹ ಅವಕಾಶ ಇರ್ತದೆ. ಅಂದರೆ ನಾವು ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ಒದಗಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಈ ಎಲ್ಲ ಸೌಲಭ್ಯಗಳನ್ನು ಬಹಳ ಕಡಿಮೆ ಬೆಲೆಯಲ್ಲಿ ನಾವು ಒದಗಿಸ್ತಾ ಇರೋದರಿಂದ ಎಲ್ಲ ಪೋಷಕರು ದಯವಿಟ್ಟು ಒಂದು ಸಾರಿ ಬಂದು ನಮ್ಮ ಶಾಲೆಯ ವಾತಾವರಣವನ್ನು ಒಂದು ಸಾರಿ ಗಮನಿಸಿ ಮತ್ತು ಇದನ್ನು ಎಲ್ಲರೂ ಬಳಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮುಂದೆ ಸಮಾಜಕ್ಕೆ ಬೇಕಾದಂಥದ್ದಾಗಬೇಕು, ಅವಶ್ಯಕವಾಗಿ ಬೇಕಾದಂಥದ್ದಾಗಬೇಕು. ಅವನನ್ನು 4 ಜನ ನೋಡಿ ಕಲಿಯುವಂಥರಾಗಬೇಕು. ಅಂಥ ಒಬ್ಬ ಸತ್ಪ್ರಜೆಯನ್ನು ತಯಾರು ಮಾಡೋದಕ್ಕೆ ನಾವು ಅಗತ್ಯ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಅದರಿಂದಾಗಿ ಈ ಎಲ್ಲ ಸೌಲಭ್ಯಗಳನ್ನು ನೀವೆಲ್ಲರೂ ಬಳಸ್ಕೊಳ್ಬೇಕು. ನಮ್ಮ ಏಳಿಗೆಗೆ ನೀವು ಸಹ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಯ ವತಿಯಿಂದ ನಮ್ಮಲ್ಲಿ ನಾವು ಬಳಸಲ್ಪಡುವಂಥ ಆಯುಧಗಳು, ವಾಹನಗಳಿರ್ಬೋದು, ಕಂಪ್ಯೂಟರ್ ಇರ್ಬೋದು, ಮತ್ತು ಇತರೆ ಸಾಮಾನು ಸಲಕರಣೆಗಳಿಂದವೆ. ಇವಕ್ಕೆಲ್ಲನೂ ಆಯುಧ ಪೂಜೆ ಮಾಡೋದಕ್ಕೂ ಸಹ ನಾವು ಇವತ್ತು ತಯಾರು ಮಾಡ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅಂದರೆ ವರ್ಷಕ್ಕೊಂದು ಸಾರಿ ನಾವು ಎಲ್ಲವನ್ನು ಶುಚಿಗೊಳಿಸಿ ಆಯುಧ ಪೂಜೆ ಮಾಡೋದು ಎಲ್ಲರ ವಾಡಿಕೆಯಾಗಿರೋದ್ರಿಂದ ಆ ಒಂದು ಕಾರ್ಯವನ್ನು ಸಹ ನಾವು ಇವತ್ತಿನ ದಿವಸ ನಿರ್ವಹಿಸಿದ್ದೀವಿ. ನಾಡಿನ ಸಮಸ್ತ ಜನತೆಗೆ, ನಮ್ಮ ಪೋಷಕರಿಗೆ ನಾಡ ಹಬ್ಬ ದಸರಾದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು. ಇವತ್ತಿನ ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯಲ್ಲಿ ಶಾರದಾ ಪೂಜೆ, ಸರಸ್ವತಿ ಪೂಜೆ ಹಾಗೂ ಅಕ್ಷರಾಭ್ಯಾಸ ಮಕ್ಕಳಿಗೆ ಮುಂದೆ ಬೆಳಿಬೇಕಾದ್ರೆ ಏನು ಬೇಕು, ಮೊದಲನೇದಾಗಿ ಬೇಸು, ಅದನ್ನು ನಮ್ಮ ಮೇಧಶ್ರೀ ಶಾಲೆಯಲ್ಲಿ ಇವತ್ತು ನಾವು ಆರಂಭದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರಿಂದ ಮಕ್ಕಳು ಬೆಳೆಯೋದಕ್ಕೆ ಏನೇನು ಅವಕಾಶಗಳಿದೆ, ಆಟೋಟಗಳಾಗ್ಬೋದು, ಒಂದು ವಿದ್ಯಾಭ್ಯಾಸ ಆಗ್ಬೋದು, ಎಲ್ಲ ರೀತಿಯ ಸವಲತ್ತು, ಒಂದು ವಾಹನ ವ್ಯವಸ್ಥೆ ಆಗ್ಬೋದು. ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ರೆಲ್ಲ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯಲ್ಲಿ ಸುಸಜ್ಜಿತವಾಗಿ ಎಲ್ಲ ರೀತಿಯಾದ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದ್ದೇವೆ. ಇದನ್ನು ಪೋಷಕರು ಸದುಪಯೋಗ ಪಡಿಸ್ಕೊಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮಸ್ಕಾರ. ಬೀರಪ್ಪ, ನಾವು ಖಜಾನ್ಸಿ ಟ್ರೆಜರರ್.